ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ KCT ಅಡ್ಮಿಟ್ ಕಾರ್ಡ್ ಏನಂತಂದರೆ ಇವಾಗ ಏಪ್ರಿಲ್ 10th ಡೇಟ್ಗೆ ಏನಂದರೆ KCT ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತೀನಿ ಅಂತ KA ಕಡೆಯಿಂದ ಹೇಳಿದ್ದಾರೆ ಮುಂಜಾನೆ 11 ಗಂಟೆಗೆ. ಅದರ ಬಗ್ಗೆ ಮತ್ತು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ, ಏನೇನು ಗೈಡ್ಲೈನ್ಸ್ ನೀವು ಫಾಲೋ ಮಾಡಬೇಕನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಅದರ ಜೊತೆಗೆ ಏನಂತಂದರೆ KCT ಸ್ಯಾಂಪಲ್ ಪೇಪರ್ಸು, ಸಿಲೆಬಸ್ಸು ಮತ್ತು ಮಾಕ್ ಟೆಸ್ಟ್ ಸ್ಯಾಂಪಲ್ ಪೇಪರ್ಸ್ ಡೌನ್ಲೋಡ್ ಲಿಂಕ್ನ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋದ್ಮೇಲೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ರೀಡೈರೆಕ್ಟ್ ಆಗಿಬಿಟ್ಟು ನೀವು ಸ್ಯಾಂಪಲ್ ಪೇಪರ್ಸ್ ಡೌನ್ಲೋಡ್ ಮಾಡ್ಕೊಳ್ಬೋದು, ಸಿಲೆಬಸ್ ನೋಡ್ಕೊಳ್ಬೋದು ಮತ್ತು ಮಾಕ್ ಟೆಸ್ಟ್ ಕೂಡ ಇರುತ್ತೆ. ನೀವು ಅದನ್ನು ಕಂಡಕ್ಟ್ ಮಾಡ್ಕೊಂಡು ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು, ಮಾಕ್ ರಿಸಲ್ಟ್ಸ್. ಓಕೆನಾ? ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಏನಂತಂದರೆ ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ KCT ನಿಮ್ಮ ಕೌನ್ಸ್ಲಿಂಗ್ ಟಿಲ್ ಎಂಡ್ ಏನಂತಂದರೆ ನೀವು ಅಕ್ಟೋಬರ್ ನವೆಂಬರ್ ಇದೇನಂತಂದರೆ KA ನೀಟ್ದು ನವೆಂಬರ್ ಎಂಡ್ವರೆಗೆ ಇರುತ್ತೆ ಕೌನ್ಸ್ಲಿಂಗು. ಅಲ್ಲಿವರೆಗೂ ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಮಿಸ್ ಆಗಲಾರ್ದೇ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀವಿ ನಮ್ಮ ಟೀಮ್ ಕಡೆಯಿಂದ. ಮತ್ತು JEE ಕೌನ್ಸ್ಲಿಂಗ್ದು ಜೋಸಾ ಕೌನ್ಸ್ಲಿಂಗ್ ಮಾಡುತ್ತೆ, ಅದನ್ನು ಹೇಳಿರ್ತೀವಿ. MCC ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸ್ಲಿಂಗ್ ಇರುತ್ತಲ್ಲ, ಅದನ್ನು ಕೂಡ ವಿಡಿಯೋ ಮುಖಾಂತರ ನಾವು ತಿಳಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇರಿ. ಮತ್ತು ನಿಮ್ಗೆ ಏನೇ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ಓಕೆನಾ? ಕಮೆಂಟ್ ಹಾಕಿರಿ, ನಾವು ಅದನ್ನು ನಿಮಗೆ ರಿಪ್ಲೈ ಮಾಡೋ ಮುಖಾಂತರ ಕ್ಲಾರಿಫೈ ಮಾಡ್ತೀವಿ ನಿಮ್ಮ ಡೀಟೇಲ್ಸ್ ಎಲ್ಲ. ಓಕೆನಾ? ಇದನ್ನೇನಂತಂದರೆ ನೀವು ಯಾವ ರೀತಿ ಡೌನ್ಲೋಡ್ ಇವಾಗ ಹೇಳಿದಾಗೆ ಏಪ್ರಿಲ್ 10th ಡೇಟ್ಗೆ ಮಾರ್ನಿಂಗ್ 11 ಗಂಟೆ ಆದಮೇಲೆ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. 11 ಗಂಟೆಗೆ ಯಾರು ಲಾಗಿನ್ ಆಗಿ KA ಲಿಂಕ್ನ ಲಾಗಿನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಕ್ಕಂತಂದರೆ ಸರ್ವರ್ ಬ್ಯುಸಿ ಇರುತ್ತೆ, ಇಲ್ಲ ಅವರು ಏನೋ ಒಂದು KA ಕಡೆಯಿಂದ ಲೈಕ್ ಇಶ್ಯೂಸ್ ಕೂಡ ಇರುತ್ತೆ. ಸೊ ಅವಾಗ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದರೂ ಏನಾದರೂ ಒಂದು ಇನ್ಫಾರ್ಮೇಷನ್ ಮಿಸ್ ಆಗಿರ್ಬೋದು, ಇಲ್ಲ ಅಪ್ಲಿಕೇಶನ್ ನಂಬರ್ ರಾಂಗ್, ಆ ಥರ ಏನೋ ಒಂದು ಮಿಸ್ಟೇಕ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗ ಟ್ರೈ ಮಾಡ್ತೀರಾ ಅಂತಂದರೆ ಈವ್ನಿಂಗ್ ಒಂದು 6 ಗಂಟೆ ಆದಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಅವಾಗ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಹೇಳಿರೋ ಹಾಗೆ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಏಪ್ರಿಲ್ 23 ಆ್ಯಂಡ್ 24 ಇರುತ್ತೆ. ನೀವು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ನೋಡ್ಕೊಳ್ಬೋದು, ಎಕ್ಸಾಮ್ ಡೇಟ್ ಅಂತಂದರೆ ಯಾವ್ಯಾವ ಪೇಪರ್ ಯಾವಾಗಿದೆ, ಎಷ್ಟು ಗಂಟೆಗಿದೆ ಅಂತ ನೋಡ್ಕೊಳ್ಬೋದು. ಮತ್ತು ಎಕ್ಸಾಮ್ ಗೈಡ್ಲೈನ್ಸ್ ಕೂಡ ಇರುತ್ತೆ. ಯಾವ ರೀತಿ ಅಂತಂದರೆ ನೀವು ಸ್ಮಾರ್ಟ್ ವಾಚ್ ಹೋಗೋ ಥರ ಇರಲ್ಲ, ಅದೆಲ್ಲನೂ ಇರುತ್ತೆ. ಅದನ್ನು ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಮತ್ತು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಾರ್ಮಲ್ ಬ್ರೌಸರಲ್ಲಿ, ಕ್ರೋಮ್ ಬ್ರೌಸರಲ್ಲಿ ಇನ್ಕಾಗ್ನಿಟೋ ಮೋಡ್ನ ಆನ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಏನಂತಂದರೆ ಸರ್ವರ್ ಇಶ್ಯೂಸ್ ಇದ್ದರೂ ಕೂಡ ಅಲ್ಲಿ ಬೇಗ ಫೆಚ್ ಆಗುತ್ತೆ ಡೀಟೇಲ್ಸ್ ಎಲ್ಲನೂ. ಓಕೆನಾ? ಇನ್ಕಾಗ್ನಿಟೋ ಲ್ಯಾಪ್ಟಾಪಲ್ಲಿ ಇದ್ದರೂ ಕೂಡ ನಿಮ್ಮ ಲಾಸ್ಟ್ 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ಟು ಇನ್ಕಾಗ್ನಿಟೋ ಮೋಡ್ ಆನ್ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರಲ್ಲಿ ನೀವು ಇನ್ಕಾಗ್ನಿಟೋ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಆಲ್ರೆಡಿ ಗೊತ್ತಿರುತ್ತೆ ಇನ್ಕಾಗ್ನಿಟೋ ಮೋಡು. ಗರ್ಲ್ಸ್ ಕೂಡ ನೀವು ನೋಡ್ಕೊಂಡ್ಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಾಂದರೆ ನಿಮ್ಮ ಅಣ್ಣ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಡೌನ್ಲೋಡ್ ಮಾಡಿಕೊಡ್ತಾರೆ. ನೀವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ KCT ಒಂದು KA ಏನಂತಂದರೆ UGCT 2026 ಅಂತ ಇರುತ್ತೆ, ಅದರ ಲಿಂಕ್ ಇರುತ್ತೆ. ನಾನು ಮತ್ತೆ ವಿಡಿಯೋ ಮಾಡಿರ್ತೀನಿ. ಓಕೆನಾ? ಏಪ್ರಿಲ್ 10th ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ಮತ್ತೆ ವಿಡಿಯೋ ರಿಲೀಸ್ ಮಾಡಿರ್ತೀನಿ. ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನೇನು ಎಂಟರ್ ಮಾಡಬೇಕು ಅನ್ನೋದನ್ನ. ಓಕೆನಾ? ಅದಾದಮೇಲೆ ಏನಂತಂದರೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ನ ರೆಡಿ ಇಟ್ಕೊಂಡಿರಿ. ಎಂಟರ್ ಮಾಡಿದ್ರೆ ಆಯ್ತಿದಾಗಿರುತ್ತೆ. ಓಕೆನಾ? ನಿಮ್ಮ ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ದರೆ ರೀಸೆಟ್ ಪಾಸ್ವರ್ಡ್ ಮಾಡ್ಕೊಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಯಾವ ರೀತಿ ಇರುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಂತಂತಂದರೆ ಈ ರೀತಿ ಒಂದು ಲಿಂಕ್ನ ಬಂದುಬಿಡುತ್ತೆ. ಈ ಲಿಂಕ್ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತು ಇದು ಕ್ಯಾಪ್ಚಾ ಅಂತ ಇರುತ್ತೆ. ಅದನ್ನು ಹಾಕಿಬಿಟ್ಟು ಲಾಗಿನ್ ವಿತ್ OTP ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಜಿಮೇಲ್ಗೆ OTP ಬರುತ್ತೆ. OTP ಎಂಟರ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ನ ಬಂದಿರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, CT ನಂಬರ್ ಇರುತ್ತೆ, ನೇಮು, ಎಕ್ಸಾಮ್ ಸೆಂಟರ್ ಇರುತ್ತೆ, ಡೇಟ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಗೈಡ್ಲೈನ್ಸ್ ಇರುತ್ತೆ. ಓಕೆನಾ? ಗೈಡ್ಲೈನ್ಸ್ನ ಕೂಡ ನೀವು ಓದ್ಕೊಳ್ಬೇಕು. ಡ್ರೆಸ್ ಕೋಡ್ ಕೂಡ ಯಾವ ರೀತಿ ಇರಬೇಕು, ಮೇಲ್ ಫೀಮೇಲ್ಸ್ಗೆ ಅಂತ ಇರುತ್ತೆ. ಅದನ್ನು ನಾನು ಮತ್ತೆ ಅಡ್ಮಿಟ್ ಕಾರ್ಡ್ ಬಂದಮೇಲೆ ಕ್ಲಿಯರಾಗಿ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಇಲ್ಲಿ ಕೂಡ ಗೈಡ್ಲೈನ್ಸ್ ಇರುತ್ತೆ. ಮತ್ತು ಏನೇನು ತೊಗೊಂಡೋಗ್ಬೇಕಂದ್ರೆ ನೀವು ಎಕ್ಸಾಮ್ ಸೆಂಟರ್ಗೆ ಒರಿಜಿನಲ್ ಏನು ಡೌನ್ಲೋಡ್ ಮಾಡ್ಕೋತೀರಾ ಅದು ಅಡ್ಮಿಟ್ ಕಾರ್ಡು, ಮತ್ತು ವ್ಯಾಲಿಡ್ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಒರಿಜಿನಲ್ ತೊಗೊಂಡೋಗಿ. ಮೊಬೈಲ್ ಫೋನ್ ಅಲೋ ಇರೋದಿಲ್ಲ, ಸ್ಮಾರ್ಟ್ ವಾಚ್ ಅಲೋ ಇರೋದಿಲ್ಲ, ಟೆಕ್ಸ್ಟ್ ಬುಕ್ಕು, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ, ಮತ್ತು ಯಾವುದ್ಯಾವುದು ಎಲೆಕ್ಟ್ರಾನಿಕ್ ಡಿವೈಸಸ್, ಇಯರ್ಫೋನ್ ಆ ಥರ ಏನು ನಿಮಗೆ ಅಲೋ ಇರೋದಿಲ್ಲ. ಓಕೆನಾ? ಇದೆಲ್ಲ ವಾಟ್ ಆಫ್ಟರ್ ಡೌನ್ಲೋಡಿಂಗ್
KUGCET ಅಡ್ಮಿಟ್ ಕಾರ್ಡ್ ಅಂತ ಇದೆ. ಇದನ್ನೆಲ್ಲ ನಾನು ನಿಮಗೆ ಆಮೇಲೆ ಕ್ಲಿಯರಾಗಿ ಹೇಳಿರ್ತೀನಿ. ಇದು ಆಫ್ಲೈನ್ ಇರುತ್ತೆ, ಪೆನ್ ಆ್ಯಂಡ್ ಪೇಪರ್ ಎಕ್ಸಾಮು. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಮತ್ತೆ ಹೇಳೋಣ ಅಂತ ಹೇಳಿದೆ. ಸೊ ನೀವನ್ನ ಅದಕ್ಕೆಲ್ಲನೂ ರೆಡಿ ಆಗಿರಿ, ಓಕೆನಾ. ಮತ್ತು ಏಪ್ರಿಲ್ ನಾನು ವೀಡಿಯೋ ಮಾಡಿರ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೇನೆ. ನಿಮ್ಮ ಒಂದು ಏನೇ ಕಮೆಂಟ್ಸ್ ಇದ್ದರೂ ವಿಡಿಯೋ ಇದರಲ್ಲಿ ಹಾಕಿರಿ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಹಾಕಿರಿ, ನಾವು ರಿಪ್ಲೈ ಮಾಡಿರ್ತೀವಿ, ಓಕೆನಾ. ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಬಿ ಮತ್ತು BTechಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಏನಿದೆ, KCET ಮುಖಾಂತರ ಹೋದರೆ ಯಾವ ಕಾಲೇಜಸ್ ಸಿಗುತ್ತೆ ನಿಮಗೆ, JEE ಮುಖಾಂತರ ಹೋದರೆ ಯಾವ ಕಾಲೇಜಸ್ ಸಿಗುತ್ತೆ, NIT, IIIT, IIT ಇದೆಲ್ಲ ಏನು, ಅದೆಲ್ಲನೂ ಕ್ಲಿಯರಾಗಿ ನಿಮಗೆ ತಿಳಿಸ್ತಾ ಇರ್ತೀನಿ, ಓಕೆನಾ. ಓಕೆ ಗೈಸ್, ಮತ್ತೆ ಸಿಗೋಣ, ಬಾಯ್ ಬಾಯ್.